ಮೇ 10ರಂದು ನಾಳೆ ಕಲಬುರಗಿಯಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿಶಾಲಾಕ್ಷಿ ಹಾಗೂ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಶರಣಬಸವ ಕಾಮರೆಡ್ಡಿ ಅವರು ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆಯನ್ನು ಹೊರಡಿಸಿದ್ದ ಅವರು, ರೆಡ್ಡಿ ಸಮುದಾಯ, ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಮೇ 10ರಂದು ನಾಳೆ ಕಲಬುರಗಿಯ ಕನ್ನಡ ಭವನದಲ್ಲಿರುವ ಸುವರ್ಣ ಸಭಾಭವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನ ಆಯೋಜನೆ ಮಾಡಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಚಿವ ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ಅನೇಕ ರಾಜಕೀಯ ನಾಯಕರು, ಸಮುದಾಯದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ರೆಡ್ಡಿ ಸಮಾಜ ಜಿಲ್ಲಾ ಕಲಬುರಗಿಯಿಂದ ನಮಸ್ಕಾರಗಳು. ತಮಗೆಲ್ಲರಿಗೂ ಗೊತ್ತಿರುವಂಗೆ ನಾಳೆ ಮೇ 15 ತಾರೀಕದಂದು ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿ ಇದೆ. ಈ ಒಂದು ಜಯಂತಿ ನಿಮಿತ್ತವಾಗಿ ನಾವು ಗುಲ್ಬರ್ಗ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಭವನದಲ್ಲಿ ಆಚರಣೆ ಹಮ್ಮಿಕೊಳ್ಳಲಾಗಿದೆ. ನಾವು ನಮ್ಮ ರೆಡ್ಡಿ ಸಮಾಜ ವತಿಯಿಂದ ಈ ಒಂದು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುವ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಯುದ್ಧದ ಸನ್ನಿವೇಶದಲ್ಲಿ ನಾವು ಯಾವುದೂ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಬಾರ್ದಂಥ ಒಂದು ತೀರ್ಮಾನ ತಗೊಂಡು ನಾವು ಸರ್ಕಾರ ಏನು ಮಾಡ್ತಾ ಇದೆ, ಆಚರಿಸ್ತಾ ಇದೆ, ಜಿಲ್ಲಾ ಆಡಳಿತ ವತಿಯಿಂದ ಕನ್ನಡ ಭವನದಲ್ಲಿ ನಾನು ಎಲ್ಲರಿಗೂ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಎಲ್ಲರೂ ಬರೀ ರೆಡ್ಡಿ ಸಮಾಜ ಅಂತಲ್ಲ, ನಮ್ಮ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಎಲ್ಲ ವೀರಶೈವ ಧರ್ಮ ಆಗಲಿ ಎಲ್ಲ ಜಾತಿಗೆ ಒಂದು ಮಹಾತ್ಮೆಯಾಗಿ ಹೊರಬಂದಂಥ ಒಬ್ಬ ಮಹಿಳೆ, ಸಾಧಾರಣ ಮಹಿಳೆ. ಅದಕ್ಕೆ ಎಲ್ಲರಿಗೂ ನಮ್ಮ ಸಮಾಜ ವತಿಯಿಂದ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಾವೆಲ್ಲರೂ ಕೂಡಿ ಈ ಜಯಂತಿ ಉತ್ಸವವನ್ನು ಜಿಲ್ಲಾ ಆಡಳಿತದಲ್ಲಿ ಸರಿಯಾಗಿ 10:30 ಗಂಟೆಗೆ ಆಚರಣೆ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಇದು ಆದಮೇಲೆ ನಮ್ಮ ಮಧ್ಯಾಹ್ನ ನಮ್ಮದು ಒಂದು ಮಹಿಳೆಯರ ಹಾಸ್ಟೆಲ್ ಉದ್ಘಾಟನೆ ಇದೆ. ಅದು ನಾಗನಹಳ್ಳಿ ಕ್ರಾಸ್ನಲ್ಲಿ ಪೂಜೆ ಇಟ್ಟುಕೊಂಡು ಮತ್ತು ಉದ್ಘಾಟನೆ ಸಮಾರಂಭ ಇದೆ. ಅದಕ್ಕೂ ಕೂಡ ನಾನು ಎಲ್ಲರಿಗೂ ಕಳಕಳಿ ವಿನಂತಿ ಮಾಡಿಕೊಡ್ತೀನಿ, ಅಲ್ಲಿ ಬಂದು ಪ್ರಸಾದ ಸ್ವೀಕರಣೆ ಮಾಡಿ ಬೇಕಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.